ಹಲೋ ಡಿಪ್ಲೊಮಾ ಚಾನ್ಸ್ ವೆಲ್ಕಮ್ ಬ್ಯಾಕ್ ಟು ತ್ರಿಬಲ್ ಟಿ ಅಕಾಡೆಮಿ. ಸೊ ಈ ಹಿಂದಿನ ವಿಡಿಯೋದಲ್ಲಿ ನಿಮಗೆ ಇವತ್ತು ನಿಮ್ಮ DCT 2026 ಆನ್ಲೈನ್ ಅಪ್ಲಿಕೇಶನ್ಸ್ ಲಿಂಕ್ ಎನೇಬಲ್ ಆಗುತ್ತೆ ಅಂತ ಹೇಳಿದ್ವಿ. ಎಸ್, ಅಫಿಷಿಯಲಿ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿಯಿಂದ ನಿಮ್ಮ DCT 2026 ಆನ್ಲೈನ್ ಅಪ್ಲಿಕೇಶನ್ಸ್ ಲಿಂಕ್ ಎನೇಬಲ್ ಮಾಡಿದ್ದಾರೆ. ಸೊ ವೆರಿ ಇಂಪಾರ್ಟೆಂಟ್. ಅದಕ್ಕಿಂತ ಮುಂಚೆ ವೆರಿ ಕಾಷನ್ಸ್, ಯಾರೆಲ್ಲ ಆನ್ಲೈನ್ ಅಪ್ಲಿಕೇಶನ್ ಅಥವಾ DCT 2026ಗೆ ಅಪಿಯರ್ ಆಗಬೇಕು ಅಪ್ಲಿಕೇಶನ್ಸ್ ಹಾಕ್ತಿದ್ದೀರೋ ಹರಿಬರಿಲಿ ಹಾಕೋದಕ್ಕೆ ಹೋಗ್ಬೇಡಿ. ವಿತೌಟ್ ಮಿಸ್ಟೇಕ್ ನೀವು ಆನ್ಲೈನ್ ಅಪ್ಲಿಕೇಶನ್ಸ್ನ ಹಾಕಬೇಕಾಗುತ್ತೆ. ಬಿಕಾಸ್ ನಿಮ್ಮ ಕೌನ್ಸಿಲಿಂಗ್ ಟೈಮಲ್ಲಿ ನಿಮಗೆ ಎಫೆಕ್ಟ್ ಆಗಬಾರ್ದು. ಸೊ ಎಷ್ಟೊಂದು ಜನ ವಿದ್ಯಾರ್ಥಿಗಳು ಆನ್ಲೈನ್ ಅಪ್ಲಿಕೇಶನ್ಸ್ ಹಾಕಬೇಕಾದ್ರೆ ಲಾಟ್ ಆಫ್ ಮಿಸ್ಟೇಕ್ಸ್ ಮಾಡ್ತಾರೆ. ಸೊ ಹಾಗೆ ಮಿಸ್ಟೇಕ್ಸ್ ಆಗಬಾರ್ದು ಅಂದರೆ ಸ್ಟೇ ಟ್ಯೂನ್, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಾಟ್ಸಪ್ ಚಾನಲ್ ಆ್ಯಂಡ್ ಟೆಲಿಗ್ರಾಮ್ ಚಾನಲ್ನೂ ಸಹ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಿಮ್ಮ DCT ರಿಗಾರ್ಡಿಂಗ್ ಎಲ್ಲ ಅಪ್ಡೇಟ್ಸು ಇನ್ಸ್ಟೆಂಟಾಗಿ ಸಿಗ್ತಾ ಹೋಗುತ್ತೆ. ಜೊತೆಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಫ್ರಮ್ ರಿಜಿಸ್ಟ್ರೇಷನ್ಸ್ ಟಿಲ್ ನಿಮ್ಮ ಫೀ ಪೇಮೆಂಟ್ವರೆಗೂ ಸ್ಟೆಪ್ ಬೈ ಸ್ಟೆಪ್ ವಿತೌಟ್ ಮಿಸ್ಟೇಕ್ ಹೇಗೆ ಆನ್ಲೈನ್ ಅಪ್ಲಿಕೇಶನ್ಸ್ ಹಾಕಬೇಕು ಅನ್ನೋದನ್ನ ಡೀಟೇಲ್ ಆಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀವಿ. ಸೊ ಸ್ಟಿಲ್ ಟೇ ಟ್ಯೂಟ್. ಅದಕ್ಕೂ ಮುಂಚೆ ನೀವು ಇಂಪಾರ್ಟೆಂಟ್ ಆಗಿ 3 ಥಿಂಗ್ಸ್ನ ಮಾಡಬೇಕಾಗತ್ತೆ. ಏನಪ್ಪ ಅಂದರೆ ವೆರಿ ಇಂಪಾರ್ಟೆಂಟ್, ಗೋ ಟು ಇನ್ಫಾರ್ಮೇಷನ್ಸ್ ಬುಲೆಟಿನ್. ಸೊ ಈ ಇನ್ಫಾರ್ಮೇಷನ್ಸ್ ಬುಲೆಟಿನಲ್ಲಿ 37th ಪೇಜ್ ನಂಬರ್ಗೆ ಹೋಗಿ. ಸೊ 37th ಪೇಜ್ ನಂಬರಲ್ಲಿ ನಿಮಗೆ ಲಿಸ್ಟ್ ಆಫ್ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೆ. ಸೊ ಇಫ್ ಯು ಸ್ಕ್ರೋಲ್, ಲಿಸ್ಟ್ ಆಫ್ ಡಾಕ್ಯುಮೆಂಟ್ಸ್ನ ಕೊಟ್ಟಿದ್ದಾರೆ. ಸೊ ಆ ಡಾಕ್ಯುಮೆಂಟ್ಸ್ ಎಲ್ಲಾನು ರೆಡಿ ಮಾಡಿಟ್ಕೊಳ್ಳಿ ಬಿಫೋರ್ ಯು ಅಪ್ಲೈ. ಸೊ ಯು ಕ್ಯಾನ್ ಸಿ ದಿಸ್ ಡೀಟೇಲ್ಸ್ ಆಫ್ ಡಾಕ್ಯುಮೆಂಟ್ಸ್ ಅಂಡ್ ಸರ್ಟಿಫಿಕೇಟ್ಸ್. ಏನೇನು ಬೇಕು ಪ್ರತಿಯೊಂದು ಡಾಕ್ಯುಮೆಂಟ್ಸ್ನ ಕೊಟ್ಟಿದ್ದಾರೆ. ನಿಮ್ಮ ಫೈನಲ್ ಪ್ರಿಂಟ್ಔಟ್ ಆಫ್ DCT ಆನ್ಲೈನ್ ಅಪ್ಲಿಕೇಶನ್ಸ್, ಅದು ಅಪ್ಲಿಕೇಶನ್ಸ್ ಹಾಕ್ಮೇಲೆ ಬರುತ್ತೆ. 10th ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, 7 year ಸರ್ಟಿಫಿಕೇಟ್ಸ್ ಆಗಿರ್ಬೋದು. ಇಫ್ ಯು ಓನ್ಲಿ ಅಪ್ಲಿಕೇಬಲ್ ಯಾವ್ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ರೂರಲ್ ಸರ್ಟಿಫಿಕೇಟು, ಕನ್ನಡ ಮೀಡಿಯಂ ಸರ್ಟಿಫಿಕೇಟು, ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ಸು, ಸೊ ರಿಸರ್ವೇಷನ್ಸ್ ಕ್ಲೈಮ್ ಮಾಡೋದಕ್ಕೆ ಎಲ್ಲ ಡಾಕ್ಯುಮೆಂಟ್ಸ್ ಸಹ ಕೊಟ್ಟಿದ್ದಾರೆ. ಸೊ ನಿಮಗೆ ಯಾವ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, ನೀವು ಯಾವುದಕ್ಕೆಲ್ಲ ಎಲಿಜಿಬಲ್ ಆಗಿದ್ದೀರಾ ಅಥವಾ ಯಾವುದಕ್ಕೆ ರಿಸರ್ವೇಷನ್ಸ್ನ ಕ್ಲೈಮ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಆ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ. ಒನ್ ಥಿಂಗ್. ಎರಡನೇದಾಗಿ ನಿಮ್ಮ ಡಿಜಿ ಲಾಕರ್. ಇಫ್ ಯು ಕಮ್ ಬ್ಯಾಕ್ ಹಿಯರ್ ಯು ಕ್ಯಾನ್ ಸಿ ದಿಸ್ ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ DG ಲಾಕರ್ ಇಲ್ದಲೇ ನೀವು ವೆರಿಫೈ ಮಾಡೋದಕ್ಕೆ ಆಗ್ತಿಲ್ಲ. ಸೊ ಲಾಸ್ಟ್ ಇಯರ್ ಈ ಥರ ಇರಲಿಲ್ಲ, ಬಟ್ ಈ ಇಯರ್ ಇದನ್ನ ಚೇಂಜ್ ಮಾಡಿದ್ದಾರೆ. DG ಲಾಕರ್ನ ಅಕೌಂಟನ್ನ ನೀವು ಓಪನ್ ಮಾಡಬೇಕು. ಸೊ ಈ ಹಿಂದಿನ ವಿಡಿಯೋಗಳಲ್ಲೂ ಸಹ ನಾವು ಹೇಳಿದ್ವಿ DG ಲಾಕರ್ ಅಕೌಂಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆಸ್ ವೆಲ್ ಆಸ್ SC category 1, category 2, category 3 internal reservation certificate is also very important in order to claim your SC reservations. So DG locker and then ನಿಮ್ಮ ರಿಲೆವೆಂಟ್ ಡಾಕ್ಯುಮೆಂಟ್ಸ್ ಜೊತೆಗೆ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ ಹಾಗೆ ಸಿಗ್ನೇಚರು ಸಹ ರೆಡಿ ಮಾಡಿ ಇಟ್ಕೊಳ್ಳಿ. ದೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ದೆನ್ ವೆರಿ ಮೋರ್ ಇಂಪಾರ್ಟೆಂಟ್, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ನೆಕ್ಸ್ಟ್ ನಿಮ್ಮ ಆನ್ಲೈನ್ ಅಪ್ಲಿಕೇಶನ್ ಸ್ಟೆಪ್ ಬೈ ಸ್ಟೆಪ್ ಹಾಕೋದು ಹೇಗೆ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀವಿ. ಥ್ಯಾಂಕ್ ಯು. Stay tuned.